10 ದಿನ ಶಂಕಿತ ಉಗ್ರ ಪೊಲೀಸ್ ಕಸ್ಟಡಿಗೆ. ಹರಿಹರ ಜೆಎಂಎಫ್ಸಿ ಕೋರ್ಟ್ನಿಂದ ಈ ಒಂದು ಆದೇಶ ಹೊರಬಿದ್ದಿದೆ. ಖಾಕಿ ಎನ್ಕ್ವೈರಿಯಲ್ಲಿ ಹಾಗಾದ್ರೆ ಬಯಲಾಗುತ್ತಾ ಟೆರರಿಸ್ಟ್ ರಹಸ್ಯ ಅನ್ನೋದು ಸಸ್ಪೆನ್ಸ್. ಮೆಡಿಕಲ್ ಟೆಸ್ಟ್ ಮಾಡಿಸಿ ಕೋರ್ಟಿಗೆ ಪೊಲೀಸರು ಹಾಜರುಪಡಿಸಿದ್ದಾರೆ. 4 ದಿನ ನ್ಯಾಯಾಂಗ ಬಂಧನಕ್ಕೆ ಹರಿಹರ ಜೆಎಂಎಫ್ಸಿ ಕೋರ್ಟ್ ನೀಡಿದೆ. ಹೆಚ್ಚಿನ ಮಾಹಿತಿಗಾಗಿ ಕಸ್ಟಡಿಗೆ ಪೊಲೀಸರು ಕೇಳಿದ್ದಾರೆ. ಹೀಗಾಗಿ 10 ದಿನ ಪೊಲೀಸ್ ಕಸ್ಟಡಿಗೆ ಕೋರ್ಟ್ ನೀಡಿದೆ. ಪಾಕಿಸ್ತಾನ ಉಗ್ರರ ಜೊತೆ ನಿರಂತರವಾಗಿ ಸುಹೇಲ್ ಅನ್ನುವಂಥ ವ್ಯಕ್ತಿ ಸಂಪರ್ಕದಲ್ಲಿದ್ದ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಸ್ಟಡಿಗೆ ಬೇಕು. ಒಂದಿಷ್ಟು ದಿನ ಕಸ್ಟಡಿಯಲ್ಲಿದ್ದರೆ ಒಂದಿಷ್ಟು ವಿಚಾರಗಳು ಹೊರಗೆ ಬರುತ್ತೆ, ಬಾಯಿ ಬಿಡಿಸ್ಬೋದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಹೈಕೋರ್ಟಿಗೆ ಒಂದು ರಿಕ್ವೆಸ್ಟ್ ಅನ್ನು ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಕೂಡ ಸರಿ ತೆಗೆದುಕೊಳ್ಳಿ, ವಿಚಾರಣೆ ಮಾಡಿ ಅಂತ ಈಗ ಹೇಳಿದೆ. ಈಗ 10 ದಿನ ಸುಹೇಲ್ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾರೆ. ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿ ಬಂಧಿಸಲ್ಪಟ್ಟಿರತಕ್ಕಂಥ ಶಂಕಿತ ಉಗ್ರ ಸುಹೇಲ್ ಪ್ರಕರಣದ ಇದೀಗ ಮತ್ತಷ್ಟು ಗಂಭೀರ ಹಂತಕ್ಕೆ ಬಂದು ತಲುಪಿದೆ. ಶಂಕಿತ ಉಗ್ರನನ್ನ ಹರಿಹರ ಗ್ರಾಮಾಂತರ ಠಾಣೆಗೆ ಪೊಲೀಸರು ಕರೆತಂದಿದ್ದಾರೆ. ಹರಿಹರದ ಬನ್ನಿಕೋಡು ಗ್ರಾಮದಲ್ಲಿ ಸಿಕ್ಕಿದ್ದ ಯುಪಿ ಮೂಲದ ಈ ವ್ಯಕ್ತಿ ಸುಹೇಲ್ 10 ದಿನ ಪೊಲೀಸ್ ಕಸ್ಟಡಿಗೆ ಜೆಎಂಎಫ್ಸಿ ನ್ಯಾಯಾಲಯ ಒಪ್ಪಿಸಿದೆ. ಕೇಂದ್ರ ತನಿಖಾ ಸಂಸ್ಥೆಗಳಿಂದ ಶಂಕಿತ ಉಗ್ರನ ವಿಚಾರಣೆ ನಡೆಯತಕ್ಕಂಥ ಸಾಧ್ಯತೆ ಇದೆ. ಪೊಲೀಸ್ ಕಸ್ಟಡಿಗೆ ಒಪ್ಪಿಸುವ ಮುನ್ನ ಮೆಡಿಕಲ್ ಟೆಸ್ಟ್ ಕೂಡ ಪೊಲೀಸರು ಮಾಡಿಸಿದ್ದಾರೆ. ಶಂಕಿತ ಉಗ್ರನನ್ನ ಹರಿಹರ ಗ್ರಾಮಾಂತರ ಠಾಣೆಗೆ ಪೊಲೀಸರು ಇದೀಗ ಕರೆ ತಂದಿದ್ದಾರೆ. ಈಗಾಗಲೇ ಉಗ್ರ ಚಟುವಟಿಕೆ ಶಂಕೆಯಡಿ ಬಂಧನಕ್ಕೊಳಗಾಗಿರ್ತಕ್ಕಂಥ ಸುಹೇಲ್ನನ್ನ 10 ದಿನಗಳವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಬೇಕು ಅಂತ ಹರಿಹರ ಜೆಎಂಎಫ್ಸಿ ನ್ಯಾಯಾಲಯ ಆದೇಶ ನೀಡಿದೆ. ಆರಂಭದಲ್ಲಿ ನ್ಯಾಯಾಲಯ ಅವನನ್ನು 4 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. ಇದೀಗ ಹೆಚ್ಚಿನ ವಿಚಾರಣೆ, ಡಿಜಿಟಲ್ ಸಾಕ್ಷ್ಯ ಪರಿಶೀಲನೆ, ಸಂಪರ್ಕ ಜಾಲ ಬಯಲಿಗೆಳಿತಕ್ಕಂಥ ಅಗತ್ಯ ಇರತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸರು ಮತ್ತೆ ಕಸ್ಟಡಿಗೆ ಕೊಡಿ ಅಂತ ಕೋರ್ಟಿಗೆ ಮನವಿಯನ್ನ ಮಾಡ್ಕೊಂಡಿತ್ತು. ಅದನ್ನು ಪರಿಗಣಿಸಿದ ನ್ಯಾಯಾಲಯ 10 ದಿನಗಳ ಪೊಲೀಸ್ ಕಸ್ಟಡಿಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಅಂದರೆ ಈ ಪ್ರಕರಣ ಈಗ ಕೇವಲ ಒಂದು ಸ್ಥಳೀಯ ಬಂಧನ ಪ್ರಕರಣ ಅಲ್ಲ, ಎಲ್ಲ ಕಡೆ ಚರ್ಚೆ ಆಗ್ತಿರ್ತಕ್ಕಂಥ ಒಂದು ಪ್ರಕರಣ ಇದು. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜಪ್ಪ ಇದ್ದಾರೆ. ಎಸ್ ಮಂಜಪ್ಪ, ಈಗ 10 ದಿನಗಳ ಕಾಲ ಕಸ್ಟಡಿಗೆ ಒಪ್ಪಿಸಿ ಅಂತ ಈಗ ಕೋರ್ಟನ್ನು ಪೊಲೀಸರು ಕೇಳಿದ್ರು. ಅದೇ ರೀತಿ ಈಗ ಗ್ರೀನ್ ಸಿಗ್ನಲ್ ಅನ್ನು ಕೋರ್ಟ್ ಕೊಟ್ಟಿದೆ. ಈಗ ಯಾವ್ಯಾವ ರೀತಿಯ ಒಂದು ವಿಚಾರಣೆ ಇದುವರೆಗೂ ನಡೆದಿದೆ, ಇನ್ನು ಯಾವ್ಯಾವ ವಿಚಾರಣೆಗಳು ನಡೀಬೋದು, ಒಂದಿಷ್ಟು ವಿಚಾರಗಳು ಹೊರಗೆ ಬರ್ಬೋದಾದ್ರೆ ಏನೇನು ಬರಬಹುದು ಅಂತ ಈಗ ಆತನಿಂದ. ಖಂಡಿತವಾಗಿ ಪ್ರಮಾದ್, ಏನೋ ದಾವಣಗೆರೆ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬನ್ನಿಕೋಡು ಗ್ರಾಮದಲ್ಲಿ ಈ ಶಂಕಿತ ಉಗ್ರ ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ ಮೊನ್ನೆ ಈ ಒಂದು ವ್ಯಕ್ತಿಯನ್ನ, ಇವನ ಚಲನವಲನವನ್ನ ಗಮನಿಸಿದಂತ ಕೇಂದ್ರ ಗುಪ್ತಚರ ಇಲಾಖೆ ಈ ಒಂದು ವ್ಯಕ್ತಿಯ ಮೇಲೆ ಒಂದು ನಿಗಾ ವಹಿಸಿತ್ತು. ಆ ಹಿನ್ನೆಲೆಯಲ್ಲಿ ದಾವಣಗೆರೆಯ ಹರಿಹರದ ರೂರಲ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನು ಪೊಲೀಸರು ಹೋಗಿ ಬಂಧನ ಮಾಡ್ಕೊಂಡು ಬಂದಿದ್ರು. ಈಗ ನಿನ್ನೆ ಈಗಾಗಲೇ ಅವನನ್ನ ನಮ್ಮ ಗ್ರಾಮಾಂತರ ಪೊಲೀಸ್, ದಾವಣಗೆರೆ ಜಿಲ್ಲಾ ಪೊಲೀಸರು ಕೂಡ ತನಿಖೆಗೆ ಒಳಪಡಿಸಿ ಒಂದಿಷ್ಟು ಮಾಹಿತಿಯನ್ನ ಕಲೆ ಮಾಡಿದ್ರು. ನಂತರದಲ್ಲಿ ಈಗ ನಿನ್ನೆ ಈ ಒಂದು ಶಂಕಿತ ಉಗ್ರನನ್ನ ಜೆಎಂಎಫ್ಸಿ ಹರಿಹರನ ಕೋರ್ಟಿನಲ್ಲಿ ಏನು ಮೆಡಿಕಲ್ ಟೆಸ್ಟ್ ಮಾಡಿಸಿ ಅನಂತರವಾಗಿ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಏನು ಕೋರ್ಟ್ ಅಂತಕ್ಕಂಥದ್ದು ಜೆಸಿಗೆ ಅಂತ ಹೇಳಿದ್ರೆ ಜುಡಿಷಿಯಲ್ ಕಸ್ಟಡಿಗೆ 4 ದಿನಗಳ ಕಾಲ ಅವಕಾಶ ನೀಡಿತ್ತು. ಆದ್ರೆ ಕೇಂದ್ರ ಮತ್ತು ರಾಜ್ಯದ ಗುಪ್ತಚರ ಇಲಾಖೆಗಳು ಹೆಚ್ಚಿನ ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣ ಅತಿ ಗಂಭೀರ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಯಾಕಂತ ಹೇಳಿದ್ರೆ ಏನು ಭಾರತದ ಒಂದು ಹಿಂದೂಗಳ ಶ್ರದ್ಧಾ ಕೇಂದ್ರ ಅಂತಕ್ಕಂಥದ್ದು ಹೆಸರು ಪಡೆದಿರ್ತಕ್ಕಂಥ ಏನು ಅಯೋಧ್ಯೆ ಮಂದಿರವನ್ನು ಉಡಾಯಿಸ್ತೀನಿ ಅಥವಾ ಸ್ಫೋಟಿಸ್ಬೇಕಂತ ಬಯಸಿದ್ದೆ, ಈ ರೀತಿಯಾಗಿ ದೇಶದ ಏನು ಭದ್ರತೆಗೆ ಧಕ್ಕೆ ಕೊಡ್ತಕ್ಕಂಥ ಕಾರ್ಯಗಳೆಲ್ಲ ಮಾಡ್ಲಿಕ್ಕೆ ಒಂದು ಚಟುವಟಿಕೆಗಳಲ್ಲಿ ತೊಡಗಿದ್ದ. ಆಮೇಲೆ ಸಂಘಟಿತ ಏನು ಉಗ್ರಗಾಮಿ ಸಂಘಟನೆಗಳೊಂದಿಗೆ ಸಂಘಟನೆ ಹೊಂದಿ ಆ ಗ್ರೂಪ್ಗಳಲ್ಲಿ ಕೂಡ ಭಾಗವಹಿಸಿದ್ದ, ಸಕ್ರಿಯನಾಗಿದ್ದ. ಅದ್ರ ಜೊತೆಗೆ ಆಮೇಲೆ ಪಾಕಿಸ್ತಾನದ ಕೋಡ್ಗಳಿರ್ತಕ್ಕಂಥ ಫೋನ್ ನಂಬರ್ಗಳನ್ನ ಕೂಡ ತಾನು ಸೇವ್ ಮಾಡಿಕೊಂಡು ಈಗಾಗಲೇ ಒಂದಿಷ್ಟು
ಪ್ರಾಥಮಿಕ ಮಾಹಿತಿಯ ಪ್ರಕಾರವಾಗಿ ಈಗಾಗಲೇ ಉಗ್ರಗಾಮಿ ಸಂಘಟನೆಗಳಲ್ಲಿ ನಂಟುಗೊಂಡಿದ್ದ ಅಂತೇಳಿ ಕಂಡು ಬರ್ತಾ ಇದೆ. ಇನ್ನು ಹೆಚ್ಚಿನ ವಿಚಾರಣೆ ಅಂತ ಹೇಳಿದ್ರೆ ಈಗಾಗಲೇ ರಾಜ್ಯ ಗುಪ್ತಚರ ಇಲಾಖೆ ಅಧಿಕಾರಿಗಳು ಕೂಡ ಈಗ ಪೊಲೀಸ್ ಠಾಣೆಗೆ ಬಂದಿರತಕ್ಕಂಥದ್ದು. ಅದರೊಟ್ಟಿಗೆ ಕೇಂದ್ರ ಗುಪ್ತಚರ ಇಲಾಖೆಗಳು ಅಂತ ಹೇಳಿದ್ರೆ ನಮಗೆ NIA ಆಗಿರ್ಬೋದು, ATU ಆಗಿರ್ಬೋದು, ಇವೆಲ್ಲವೂ ಕೂಡ ಈ ಒಂದು ಅವರ ಒಂದು ಯಾವ ರೀತಿಯಾಗಿ, ಯಾಕಂತ ಹೇಳಿದ್ರೆ ಗುಪ್ತಚರ ಇಲಾಖೆಗಳು ಅಂತ ಹೇಳಿದ್ರೆ ತಮ್ಮದೇ ಆದಂತ ಒಂದು ಶೈಲಿಯನ್ನು ಹೊಂದಿರ್ತವೆ. ಹಾಗಾಗಿ ಈ ವ್ಯಕ್ತಿಯಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಯಾವ ರೀತಿ ತೆಗಿಬಹುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೆ ಇವನಿಂದ ಇನ್ನೂ ಏನಂದ್ರೆ ದೇಶಕ್ಕೆ ಭದ್ರತೆಗೆ ಧಕ್ಕೆ ಆಗ್ತಕ್ಕಂಥ ಕೆಲವೊಂದು ಅಂಶಗಳು ಕಂಡು ಬರ್ತವೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಹರಿಹರದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಇವತ್ತು ಈ ಹೆಚ್ಚಿನ ವಿಚಾರಣೆಗಾಗಿ ಹರಿಹರದ ಗ್ರಾಮಾಂತರ ಪೊಲೀಸರು ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಮೊರೆ ಹೋಗಿ ನಮಗೆ ಪೊಲೀಸ್ ಕಸ್ಟಡಿ ಬೇಕಂತ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಕೋರ್ಟ್ ಕೂಡ ಅದಕ್ಕೆ ಸ್ಪಂದನೆ ನೀಡಿದ್ದು 10 ದಿನಗಳ ಕಾಲ ಒಂದು ಪೊಲೀಸ್ ಕಸ್ಟಡಿಗೆ ನೀಡಿರ್ತಕ್ಕಂಥದ್ದು. ಈ 10 ದಿನಗಳ ಕಾಲ ಈ ಒಂದು ವಿಚಾರಣೆ ನಡೀತಾ ಹೋಗ್ತೈತೆ. ವಿವಿಧ ತನಿಖಾ ಸಂಸ್ಥೆಗಳು ಕೂಡ ಅಧಿಕಾರಿಗಳು ಭಾಗವಹಿಸಿ ಈ ಒಂದು ವ್ಯಕ್ತಿಯನ್ನ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕುವಲ್ಲಿ ಕಾರ್ಯನಿರತರಾಗಿರ್ತಕ್ಕಂಥದ್ದು. ಅದರೊಟ್ಟಿಗೆ ಇನ್ನು ಮುಂದಿನ ತಿಂಗಳ 4ನೇ ತಾರೀಕಿನವರೆಗೂ ಕೂಡ ಈ ಒಂದು ವಿಚಾರಣೆ ಅಂತಕ್ಕಂಥದ್ದು ಕಂಟಿನ್ಯೂ ಆಗಿ ಪ್ರೋಸೆಸ್ ಆಗ್ತಾನೆ ಇರ್ತೈತೆ. ಯಾಕಂತ ಹೇಳಿದ್ರೆ ಈಗ ಹರಿಹರದ ರೂರಲ್ ಸ್ಟೇಷನ್ ಅಲ್ಲಿ FIR ಆಗಿರೋದ್ರಿಂದ ಯಾವುದೇ ಗುಪ್ತಚರ ತನಿಖೆ ಮಾಡ್ತಕ್ಕಂಥ ಎಲ್ಲ ತನಿಖೆ ಇಲಾಖೆಗಳು ಕೂಡ ಹರಿಹರಕ್ಕೆ ಬಂದೇ ಒಂದು ತನಿಖೆ ಮಾಡ್ತಕ್ಕಂಥ ಒಂದು ಪ್ರೊಸೆಸ್ ನಡೀತಾನೆ ಇರ್ತದೆ. ಹಾಗಾಗಿ ಈಗ ಮೊದಲ ಹಂತದಲ್ಲಿ ಇವತ್ತು ಹರಿಹರದ ಕೋರ್ಟ್ ನೀಡಿರ್ತಕ್ಕಂಥ 10 ದಿನಗಳ ಕಸ್ಟಡಿಯಲ್ಲಿ ಇದೀಗ ರೂರಲ್ ಸ್ಟೇಷನ್ ಅಲ್ಲಿ ಕರೆತಂದು ಶಂಕಿತ ಉಗ್ರ ಸುಹೇಲ್ನನ್ನು ವಿಚಾರಣೆಗೆ ಒಳಪಡಿಸ್ತಾ ಇದೆ. ಆ ವಿಚಾರಣೆಯಲ್ಲಿ ಕೇಂದ್ರ ತನಿಖಾ ತಂಡಗಳು ಮತ್ತು ರಾಜ್ಯ ತನಿಖಾ ತಂಡಗಳು ಒಳಗೊಂಡು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.